ನಮಸ್ಕಾರ ಸ್ನೇಹಿತರೆ, ನಿಮ್ಮಿಂದ ನಾವು ನಮ್ಮ ಗಾಂಧಿನಗರದ ಸುದ್ದಿಯಲ್ಲಿ ಸ್ನೇಹಿತರೆ ಒಂದು ಸ್ವಲ್ಪ ನಮ್ಮ ಚಿತ್ರರಂಗದಲ್ಲಿ ಬದಲಾವಣೆಗಳು ಆಗಬೇಕಾಗಿದೆ. ಯಾಕೆ ಅಂತಂದರೆ ಈಗ ಚಿತ್ರರಂಗದ ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ. ಅದರಿಂದ ಈಗ ಒಂದು ಸ್ವಲ್ಪ ಬದಲಾವಣೆಗಳಾದರೆ ತುಂಬ ಉತ್ತಮ. ಅದೇನೆಂದರೆ ನೋಡಿ, ಈಗ ಥಿಯೇಟ್ರ್ಗಳಿಗೆ ಬರ್ತಾಯಿಲ್ಲ ಜನ, ಕಲೆಕ್ಷನ್ ಆಗ್ತಾಯಿಲ್ಲ, ಪ್ರೊಡಕ್ಷನ್ ನಡೀತಾ ಇದೆ, ಪ್ರೊಡ್ಯೂಸರ್ಗೆ ದುಡ್ಡು ಬರ್ತಾಯಿಲ್ಲ. ಈಗ ಏನಾಗಿದೆ ಅಂದರೆ ಆಮೇಲೆ ಥಿಯೇಟ್ರ್ಗಳು ಸಿಗ್ತಾಯಿಲ್ಲ, ಡಬ್ಬಿಂಗ್ ಅವಳಿ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದರಿಂದ ನನಗೆ ಗೊತ್ತಿರೋ ಮಟ್ಟಿಗೆ ನಾನೇನು ಹೇಳಕೊಟ್ಟಿದ್ದೀನಿ ಅಂದರೆ ಸ್ನೇಹಿತರೆ, ಚಿತ್ರರಂಗದಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಸಂಸ್ಥೆ ವಾಣಿಜ್ಯ ಮಂಡಳಿ ಇದೆ. ಆ ವಾಣಿಜ್ಯ ಮಂಡಳಿಯ ಮುಖಾಂತರನೇ ಎಲ್ಲವೂ ಆಗಬೇಕಾಗಿದೆ. ಯಾಕಂದರೆ ಅದು ಮಾತೃ ಸಂಸ್ಥೆ ನಮಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅಲ್ಲಿಂದನೇ ಏನೇ ಬದಲಾವಣೆಗಳಾಗಬೇಕಾದ್ರೂ, ಏನೇ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೂ ಅದಕ್ಕೊಂದು ಶಕ್ತಿ ಇದೆ ವಾಣಿಜ್ಯ ಮಂಡಳಿಗೆ. ಆ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ. ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಅನೇಕ ಅಧ್ಯಕ್ಷಗಳು ವಾಣಿಜ್ಯ ಮಂಡಳಿಯಲ್ಲಿ ಬಂದೋಗಿದ್ದಾರೆ. ನಮ್ಮದು ಒಂದು ಕಿವಿ ಮಾತು ಏನಂದರೆ ವಾಣಿಜ್ಯ ಮಂಡಳಿಗೆ, ಈಗ ನಮ್ಮ ಅಧ್ಯಕ್ಷರು ಎನ್ ಎಂ ಸುರೇಶ್ ಅವರು, ಈಗ ಅಧ್ಯಕ್ಷರು ಪ್ರತಿ ವರ್ಷವೂ ಒಬ್ಬೊಬ್ಬರು ಚೇಂಜ್ ಆಗ್ತಾರೆ. ಇದೇನಾಗುತ್ತೆ ಅಂದರೆ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರು ಅಧ್ಯಕ್ಷರಾಗ್ತಾರೆ. ಆದರೆ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಬ್ಬ ಕೂತ್ಕೊಂಡಿರ್ತಕ್ಕಂಥ ಒಬ್ಬ ಅಧ್ಯಕ್ಷರು ಆ ಸ್ಥಾನಕ್ಕೆ ಬಂದರೆ 3 ವರ್ಷ ಮಿನಿಮಮ್ ಇರಲೇಬೇಕು. ಯಾಕಂದರೆ ಒಂದು ವರ್ಷದಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಏನು ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಚಿತ್ರರಂಗದಲ್ಲಿ ಏನಾದರೂ ಒಂದು ಸಮಸ್ಯೆನ ಸರ್ಕಾರಕ್ಕೆ ಇಡಬೇಕು ಅಂತಂದರೆ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ನಿಮಗೆ ಒಂದು ಕೆಲಸ 2 ಕೆಲಸ ಇಂಪ್ಲಿಮೆಂಟ್ ಆಗೋಕ್ಕೆ 1 ವರ್ಷ ಟೈಮ್ ತಗೊಬಿಡುತ್ತೆ. ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಧ್ಯಕ್ಷಗಳಿಗೆ. ಅದಕ್ಕೆ ಅಧ್ಯಕ್ಷಗಳಿಗೆ 3 ವರ್ಷ ಇದ್ದರೆ ಅಟ್ಲೀಸ್ಟ್ ಒಂದು ಕೆಲಸ ಮಾಡ್ಬೋದು. ಅಲ್ಲಿ ಸದಸ್ಯರುಗಳೆಲ್ಲ, ನಿರ್ಮಾಪಕಗಳೆಲ್ಲ ಸೇರಿ ಒಂದು ಕೆಲಸ ಮಾಡಿಸ್ಬೋದು. ಸರ್, ಈ ಕೆಲಸ ಮಾಡಿಸ್ಬೋದು, ಈ ಕೆಲಸ ಮಾಡಿಸ್ಬೋದು ಅಂತ. ಏನಾಗುತ್ತೆ ಅಂದರೆ ಅಧ್ಯಕ್ಷರು ಹೊಸ್ದಾಗಿ ಬಂದು ಕೂತ್ಕೊಂಡ್ರೆ ಒಂದು ಮುಂಚೆ ಕೂತ್ಕೊಂಡು ಒಂದು 2 ತಿಂಗಳಿಗೆ ಹೊರಟೋಗ್ಬಿಡುತ್ತೆ. ಯಾಕಂದರೆ ಅದು ತಿಳ್ಕೊಂಡು ನೆಕ್ಸ್ಟ್ ಏನು, ಹಿಂದೆ ಏನು ಮಾಡಿದ್ರು, ಮುಂದೆ ಏನು ಮಾಡಬೇಕು ಅದೆಲ್ಲ ತಿಳ್ಕೊಳ್ಳೋದಕ್ಕೆ 2 ತಿಂಗಳಾಗುತ್ತೆ. ನೆಕ್ಸ್ಟು ಕೊನೆಯಲ್ಲಿ ಒಂದು 2 ತಿಂಗಳು ಲೆಕ್ಕಪತ್ರಗಳು ನೋಡಿ ಅದೆಲ್ಲ ಕ್ಲಿಯರ್ ಮಾಡಿ ಇನ್ನು ನೆಕ್ಸ್ಟು ಎಲೆಕ್ಷನ್ ಹೋಗೋಷ್ಟೊತ್ತಿಗೆ ನಿಮ್ಗೆ 2 ತಿಂಗಳು ಅದೇ ಹೊರಟೋಗುತ್ತೆ. ಮಾಡೋದೇ ಒಂದು 8 ತಿಂಗಳಿಂದ 9 ತಿಂಗಳ ಕೆಲಸ ಅಧ್ಯಕ್ಷರು. ಏನು ಕೆಲಸ ಮಾಡೋಕ್ಕಾಗುತ್ತೆ? ಏನಾದರೂ ಒಂದು ಸರ್ಕಾರದ ಲೆವೆಲಲ್ಲಿ ಏನಾದರೂ ಒಂದು ಇಂಪ್ಲಿಮೆಂಟ್ ಮಾಡೋಣ ಅಂತಂದರೆ ಅಧ್ಯಕ್ಷರು, ಯಾಕಂದರೆ ಸರ್ಕಾರದಲ್ಲಿ ಹೇಳಿದ ತಕ್ಷಣ ಯಾರು ನಮಗೇನು ಮುಖ್ಯಮಂತ್ರಿಗಳು ಭೇಟಿ ಕೊಡೋಲ್ಲ. ಅದಕ್ಕೊಂದು ಸಮಯ ಇರುತ್ತೆ, ನಿಗದಿ ಮಾಡ್ತಾರೆ, ಆ ಸಮಯಕ್ಕೆ ಹೋಗಬೇಕು. ಅದು ಒಂದು ಸಾರಿ ಕೆಲವು ಟೈಮ್ ಸಿಗ್ತಾರೆ, ಕೆಲವು ಟೈಮ್ ಸಿಗಲ್ಲ. ಈ ಪ್ರೋಸೆಸ್ ಆಗೋದಕ್ಕೆ ಸಮಯ ಹಿಡಿಯುತ್ತೆ. ಆವಾಗ ಏನಾಗುತ್ತಂದರೆ ಯಾವ ಕೆಲಸಗಳು ನಮಗೆ ಆಗ್ತಾಯಿಲ್ಲ. ಯಾಕಂದರೆ ನೋಡಿ, ಈಗ ಎನ್ ಎಂ ಸುರೇಶ್ ಅವರು ಸಬ್ಸಿಡಿಗೋಸ್ಕರ ಹೋರಾಟ ಮಾಡೋದು, ಹಿಂದುಗಡೆ ಬಾಮಾರೀಶ್ ಅವರು ಕೂಡ ಹೋರಾಟ ಮಾಡೋದು ಸಬ್ಸಿಡಿ ಅಂತ. ಯಾಕಂದರೆ ಸಬ್ಸಿಡಿ ಕನ್ನಡ ಚಿತ್ರ ನಿರ್ಮಾಪಕರಿಗೆ ಸುಮಾರು 2019, 20, 21, 22, 23 5 ವರ್ಷದ ಸಬ್ಸಿಡಿ ಬರಬೇಕು ಸ್ನೇಹಿತರೆ. ಈಗ ನೋಡಿ, ಬಂದಿರತಕ್ಕಂಥ ಅಧ್ಯಕ್ಷರೆಲ್ಲರೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನಾಗುತ್ತಂದರೆ ಈಗ ನಮ್ಮ ಸಮಯಕ್ಕೆ ಹೇಳಿದ್ನಲ್ಲ, ಈಗ ಸರ್ಕಾರ ಲೆವೆಲಲ್ಲಿ ನಾವು ಅಂದ್ಕೊಂಡಂಗೆ ಕೆಲಸಗಳಾಗೋದಿಲ್ಲ. ಯಾಕಂದರೆ ಅವ್ರದ್ದೇ ಇಡೀ ಕರ್ನಾಟಕ ನೋಡ್ಕೋಬೇಕು ಒಬ್ಬ ಸಿ ಎಮ್ಮು. ಅದರಿಂದ ಒಂದು 3 ವರ್ಷ ಇತ್ತು ಅಂದರೆ ಹಿಂದೆ ಬಿದ್ದು ಈ ವರ್ಷ ಎಲ್ಲ ನೆಕ್ಸ್ಟ್ ಇಯರ್ ಅವರೇ ಹೋಗಿ ಬಂದು ಏನೋ ಒಂದು ಮಾಡ್ಬೋದು. ಈಗ ನೆಕ್ಸ್ಟ್ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಮುಂದಿನ ವರ್ಷಕ್ಕೆ, ಆಗ ಮತ್ತೆ ಅವರೆಲ್ಲ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಹಿಡಿಯುತ್ತೆ. ಇದರಿಂದ ಕೆಲಸಗಳು ನಮಗೆ ಬೇಗ ಆಗೋದಿಲ್ಲ. ಅದರಿಂದ ಒಬ್ಬ ಅಧ್ಯಕ್ಷರು ದಯಮಾಡಿ ವಾಣಿಜ್ಯ ಮಂಡಳಿಗೆ ಹೇಳೋದು, ಎಲ್ಲ ಪದಾಧಿಕಾರಿಗಳಿಗೆ ಹೇಳೋದು, ಒಂದು 3 ವರ್ಷ ಆದರೂ ಒಬ್ಬ ಅಧ್ಯಕ್ಷ ಇರಬೇಕು ಅಂತಂದು ನಮ್ಮ ಒಂದು ಮನವಿ. ಜೊತೆಗೆ ಬೈಲದಲ್ಲಿ ತಿದ್ದುಪಡಿ ಮಾಡ್ಬೋದು. ಯಾಕಂದರೆ ಒಂದೊಂದು ವಲಯ, ಅಂದರೆ ಡಿಸ್ಟ್ರಿಬ್ಯೂಟ್ರ್ ವಲಯ ಒಬ್ಬರು, ಪ್ರೊಡ್ಯೂಸರ್ ವಲಯ ಒಬ್ಬರು, ಎಕ್ಸಿಬ್ಯೂಟ್ರ್ ವಲಯ ಒಬ್ಬರು ಅಂತಂದು ಇದೆ. ಕರೆಕ್ಟ್, ಓಕೆ. 3 ವಲಯಗಳು 3 ವರ್ಷ ಮಾಡಿ. ಯಾಕಂದರೆ ಒಂದೊಂದು ವರ್ಷ ಮಾಡಿದ್ರೆ ಏನು ಕೆಲಸಗಳು ಖಂಡಿತ ಆಗೋದಿಲ್ಲ. ನಮ್ಗೆ ಗೊತ್ತು ಎಲ್ಲ 3 ವಲಯಕ್ಕೂ ಒಬ್ಬೊಬ್ರು ಆಗಬೇಕು ಅಂತ. ಕರೆಕ್ಟ್, 3 ವರ್ಷವಾಗಿ ಯಾರಾಗಲಿ ಕೆಲಸ ಮಾಡೋರು ಬೇಕಷ್ಟೇ. ಜೊತೆಗೆ ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿ ಈಗ ನೋಡಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ, ಈಗ ದೊಡ್ಡ ಸಿನಿಮಾ, ಸ್ಟಾರ್ ಸಿನಿಮಾ ರಿಲೀಸ್ ಆದರೆ ಒಂದು ರೇಟು, ಒಂದು ಬಿ ಕ್ಯಾಟಗರಿ ಸಿನಿಮಾಗಳು ರಿಲೀಸ್ ಆದರೆ ಒಂದು ರೇಟು. ಈ ಥರ ಏನಾಗ್ತದೆ, ರೇಟ್ ವೇರಿಯೇಷನ್ ಆಗುತ್ತೆ. ನಮ್ಮ ಸಿನಿಮಾ ನೋಡೋತಕ್ಕಂಥ ಅಭಿಮಾನಿಗಳಿಗೆ ಏನಾಗುತ್ತೆ ಅಂದರೆ 400, 500 ರೂಪಾಯಿ, ಸ್ಟಾರ್ಗಳ ಸಿನಿಮಾ 800, 1000ವರೆಗೂ ಇಟ್ಬಿಡ್ತಾರೆ. ಅಂತಂದರೆ ಅದು ತಪ್ಪು. ನಾನು ಹೇಳೋದು, ಒಂದು ನಿಗದಿ ಮಾಡಬೇಕು. ಒಂದು ಸಿನಿಮಾ ಅಂದರೆ ಒಂದು ನಿಗದಿ ಮಾಡಬೇಕು. ಅಂದರೆ ಇಷ್ಟು ಅವಾಗ ಏನಾಗುತ್ತಂದರೆ ಒಂದು ಕಡಿಮೆ ದರದಲ್ಲಿ ಒಂದು ಸಿನಿಮಾ ನೋಡ್ಬೋದು ಅಂದಾಗ ಎಲ್ಲರೂ ಸಿನಿಮಾಗೆ ಬರ್ತಾರೆ. ಈಗ ನೋಡಿ, ಒಂದು ಸಿನಿಮಾ ಒಬ್ಬರು ಹೋಗ್ಬೇಕು ಅಂತಂದರೆ ಮಾಲ್ಗಳಲ್ಲಿ ನಿಮಗೆ ಏನಿಲ್ಲ ಅಂತಂದರೂ ಒಂದು 300 ರೂಪಾಯಿಂದ 400 ರೂಪಾಯಿ ಇಟ್ಬಿಡಬೇಕು. ಅದ್ರ ಜೊತೆಗೆ ಸ್ನ್ಯಾಕ್ಸು, ಅದಕ್ಕೆ ಸ್ನ್ಯಾಕ್ಸ್ ಕೇಳಬೇಕಾ, ಒಂದು ಬಾಟ್ಲ್ ನೀರು ತೊಗೊಂಡ್ರೆ 30-40 ರೂಪಾಯಿ. ಅದು ಹೊರಗಡೆ 10 ರೂಪಾಯಿಗೆ 15 ರೂಪಾಯಿ 20 ರೂಪಾಯಿ ಸಿಗುತ್ತೆ. ಆಮೇಲೆ ಏನಾದ್ರು ಬೇರೆ ಒಂದು ಸ್ನ್ಯಾಕ್ಸ್ ತೊಗೊಂಡ್ರೆ ಅದು ಪಾಪ್ಕನ್ನು ಇಂಥವೆಲ್ಲ ಇರ್ತವೆ. ಅವೆಲ್ಲ ತೊಗೊಂಡ್ರೆ ಹೆವಿ ಕಾಸ್ಟ್ಲಿ.
ಈಗ ಒಬ್ಬ ಮನುಷ್ಯ ಹೋದರೆ 700ರಿಂದ 1000 ರೂಪಾಯಿ ಬೇಕು ಮಾಲ್ಗೆ ಹೋದರೆ, ಆ ಪರಿಸ್ಥಿತಿ ಆಗಿದೆ. ನಿಮ್ಮ ಫ್ಯಾಮಿಲಿ ಏನು ಕರ್ಕೊಂಡು ಹೋಗ್ತಾರೆ ಅವರು ಮಾಲ್ಗೆ? ನಮ್ಮ ಕನ್ನಡ ಚಿತ್ರಗಳಿಗೆ ದರವನ್ನು ಕಡಿಮೆ ಮಾಡಬೇಕು. ಆವಾಗ ಆಡಿಯನ್ಸು ಬರ್ತಾರೆ. ಈಗ ನಿಮಗೊಂದು 100 ರೂಪಾಯಿಗೊಂದು ಟಿಕೆಟು, 100 ರೂಪಾಯಿಗೆ ನಾವು ಸಿನಿಮಾ ನೋಡ್ತೀವಿ ಅಂತಂದರೆ ಅವಾಗ ಏನಾಗುತ್ತೆ ಹೇಳಿ? ನಾವು 200 ರೂಪಾಯಿಗೆ ಒಬ್ಬರು ಬರೋರು 100 ರೂಪಾಯಿಗೆ ಒಂದೊಂದು ಅಂತಂದರೆ 4-5 ಜನ ಬರ್ತಾರೆ. ನಮ್ಮ ಕಡಿಮೆ ದರ ಇಟ್ಟರೂ ಪ್ಲಸ್ ಇದೆ, ಜಾಸ್ತಿ ದರ ಇಟ್ಟರೆ ಏನಾಗುತ್ತಂದರೆ ಕಡಿಮೆ ಜನ ಬರ್ಬೋದು, ದುಡ್ಡು ಸಿಗ್ಬೋದು. ಬಟ್ ನಮಗೆ ನೋಡೋ ಆಡಿಯನ್ಸ್ ಬರ್ತಾರೆ. ಈಗ ನೋಡಿ, ಯಾರಿಗೋ ಒಬ್ರಿಗೆ ಸಿನಿಮಾ ನೋಡೋಕಂತಿರುತ್ತೆ, ಅಷ್ಟು ರೇಟಪ್ಪ ಯಾಕಪ್ಪ ಬಂದು ನೋಡೋದು, ಬಿಡು ಮುಂದಿನ ವಾರ ಎಲ್ಲ ಟಿ ವಿಯಲ್ಲಿ ಹಾಕ್ತಾರೆ, ಇಲ್ಲೆಲ್ಲ ಮೊಬೈಲಲ್ಲಿ ಸಿಗುತ್ತೆ. ಇದು ಹೇಗಾಗಿದೆ ಅಂದರೆ, ಸಿನಿಮಾ ರಿಲೀಸ್ ಆದ ತಕ್ಷಣ ಮಧ್ಯಾಹ್ನನೋ ಸಾಯಂಕಾಲನೋ ನಿಮಗೆ ಮೊಬೈಲಲ್ಲಿ ಸಿಕ್ಬಿಡುತ್ತೆ. ಆ ಥರ ಪೈರಸಿ ಕೂಡ ಮಾಡ್ತಾಯಿದ್ದಾರೆ. ಅದರಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ವಲ್ಪ ಏನಾದರೂ ಪ್ಲಸ್ ಆಗಬೇಕು ಅಂತಂದರೆ ಟಿಕೆಟ್ ದರ ಕಡಿಮೆ ಮಾಡಬೇಕು. ಮಾಲುಗಳಲ್ಲಿ ಯಥೇಚ್ಛವಾಗಿ ತಿಂಡಿ ತಿನಿಸುಗಳನ್ನ ರೇಟ್ಗಳಿರ್ತಾವೆ, ಅದನ್ನು ಕಡಿಮೆ ಮಾಡಬೇಕು. ಈ ಥರ ಒಂದಿಷ್ಟು ಬದಲಾವಣೆಗಳಾಗ್ತಾ ಹೋದ್ರೇ ಆಡಿಯನ್ಸ್ಗೂ ನಮಗೇನೋ ಕಡಿಮೆಗೆ ಸಿಗ್ತಾ ಇದೆಯಪ್ಪ, ನಾವು ಕಡಿಮೆಗೆ ನಾವು ಕನ್ನಡ ಸಿನಿಮಾ ನೋಡ್ಬೋದು ಅಂತ ಬರ್ತಾರೆ. ರೇಟುಗಳು ಜಾಸ್ತಿ ಆದಾಗ ಬರೋದಿಲ್ಲ. ಅದ್ರ ಜೊತೆಗೆ ಈಗಿರೋ ಪರಿಸ್ಥಿತಿನೇ ಕಷ್ಟ ಇದೆ. ಇದನ್ನೆಲ್ಲ ವಾಣಿಜ್ಯ ಮಂಡಳಿ ಸರಿಪಡಿಸಬೇಕು. ಜೊತೆಗೆ UFO ಕ್ಯೂಬು ನೋಡಿ, ನಾವು ಏನೇ ಸಿನಿಮಾಗಳು ಮಾಡಿದ್ರು ನಮ್ಮ ಫೈನಲ್ಲು ಏನೇ ಶೂಟಿಂಗ್ ಮಾಡಿ ನಾವು ನೋಡಿ ನಮ್ಮ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂದರೆ, ಕನ್ನಡ ಚಿತ್ರರಂಗದ ಬಿಸ್ನೆಸ್ಸು ಯಥೇಚ್ಛಾಗಿದೆ. ದೊಡ್ಡ ಸ್ಟಾರ್ದು ಎಂಟೈರ್ ಇಂಡಿಯಾ ಹೋಗುತ್ತೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟರುಗಳದ್ದು. ಆದರೆ UFO ಕ್ಯೂಬದ್ದು ಮಾತ್ರ ನಾವು ಮಡ್ರಾಸ್ಗೆ ಹೋಗಿ ಮಾಡಿಸ್ಕೋಬೇಕು. ಎಂಥ ಪರಿಸ್ಥಿತಿ ನೋಡಿ. ಅಂದರೆ ಇಲ್ಲಿ ಯಾರು UFO ಕ್ಯೂಬ್ನ ಯಾರು ಇಲ್ಲಿ ನಿಲ್ಲಿಸೋದಕ್ಕೆ ಯಾರೂ ಪ್ರಯತ್ನ ಮಾಡಲೇ ಇಲ್ಲ. ಯಾವುದೇ ಸಿನಿಮಾ ಆಗಲಿ ನಾವು ಮಡ್ರಾಸ್ಗೆ ಹೋಗಬೇಕು. ಅವರು ಅಲ್ಲಿ ಹೇಗೆ ಹೇಳ್ತಾರೆ ನಾವು ಆಗ ಕೇಳಬೇಕು. ಆ ಪರಿಸ್ಥಿತಿ ಆಗಿದೆ. ಆಮೇಲೆ ಅಲ್ಲೇ ಅಷ್ಟೇ ಕೂಡ UFO ಕ್ಯೂಬ್ದು ರೇಟುಗಳು ನಿರ್ಮಾಪಕರಿಗೆ ಹೊರೆ ಆಗ್ತಾಯಿದೆ. ಆ ರೇಟುಗಳು ಕೇರಳದಲ್ಲಿ ನೋಡಿ, UFO ಕ್ಯೂಬ್ನ ಅಲ್ಲಿರೋ ನಿರ್ಮಾಪಕರುಗಳು ಒಟ್ಟುಗೂಡಿ ಕಡಿಮೆ ಮಾಡಿಸ್ಕೊಂಡ್ರು, ರೇಟ್ ಕಡಿಮೆ ಮಾಡಿಸ್ಕೊಂಡ್ರು, ಇಷ್ಟು ಶೋಗಿಷ್ಟು ಅಂತ. ಇಲ್ಲ ಆಗಿಲ್ಲ. ಅಲ್ಲಿ 100 ರೂಪಾಯಿ ಇದ್ದರೆ ಕೇರಳದಲ್ಲಿ ಇಲ್ಲಿ 400 ರೂಪಾಯಿ ಇದೆ ರೇಟು. ಅದರಿಂದ UFO ಕ್ಯೂಬ್ದು ಕೂಡ ಮಾತಾಡಿ ಇಷ್ಟೇ ಬರಬೇಕು ಅಂತ ನಮ್ಮ ನಿರ್ಮಾಪಕರು ಮತ್ತು ವಾಣಿಜ್ಯ ಮಂಡಳಿ ಹೋರಾಟ ಮಾಡಿ ಆದರೆ ಆವಾಗ ಒಂದು ಸ್ವಲ್ಪ ನಿರ್ಮಾಪಕರಿಗೆ ಹೊರೆ ಕಡಿಮೆ ಆಗುತ್ತೆ. ಈಗ ಅನೇಕ ಕೆಲವು ಇದ್ದಾವೆ. ಬಟ್ ಏನಂದರೆ ಇವನ್ನೆಲ್ಲ, ಯಾಕಂದರೆ ಇವೆಲ್ಲ ಕಣ್ಣಿಗೆ ಕಾಣೋ ಅಂಥವು. ಏನೋ ಟಿಕೆಟ್ ರೇಟ್ ಕಡಿಮೆ ಆಗೋದು, ಈ ಸ್ನ್ಯಾಕ್ಸು ರೇಟ್ ಕಡಿಮೆ ಆಗೋವಂಥದ್ದು, ಈ ಥರವೆಲ್ಲ ಮಾಡಿದಾಗ ಏನಾಗುತ್ತಂದರೆ ಅಭಿಮಾನಿಗಳು ನೋಡೋ ಪ್ರೇಕ್ಷಕರಿಗೂ ಕೂಡ ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ. ಆವಾಗ ಫ್ಯಾಮಿಲಿ ಸಮೇತ ಸಿನಿಮಾಗೆ ಬರ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಕದ್ದು ಮುಚ್ಚಿ ಸಿನಿಮಾ ನೋಡ್ತಾರೆ ಆಗ್ಬಿಡುತ್ತೆ. ನಾನು ಒಬ್ಬನೇ ನೋಡ್ಕೊಂಬಂದ್ಬಿಡ್ತೀನಪ್ಪ, ಯಾಕೆ ಫ್ಯಾಮಿಲಿ ಕರ್ಕೊಂಡು ಹೋದರೆ 1-2 ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ. ಎಲ್ಲರೂ ನೋಡಬೇಕಂತಂದರೆ ನಾವು ಟಿಕೆಟ್ ದರ ದಯಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ. ಈ ಸರ್ಕಾರನೂ ಕೂಡ ಅಷ್ಟೇ ಇಂಟರ್ಫಿಯರ್ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಯಾಕಂದರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ, GST ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾಯಿದ್ದೀವಿ, ಅವ್ರಿಗೂ ಲಾಭ ಇದೆ. ಅದರಿಂದ ಚಿತ್ರರಂಗದ ಜೊತೆ ಅವರು ಕೂಡ ಮಿಂಗಲ್ಲಾಗಿ ನೋಡಿ ಈ ಥರ ಸಮಸ್ಯೆಗಳು ಅಂದರೆ ರೇಟಿನ ಸಮಸ್ಯೆಗಳಾಗಿರ್ಬೋದು, ಈಗ UFO ಕ್ಯೂಬ್ದು ಸಮಸ್ಯೆಗಳಾಗಿರ್ಬೋದು, ಇನ್ನೊಂದು ಸರ್ಕಾರನೂ ಕೂಡ ನಮಗೆ ಸ್ಪಂದಿಸಿ ನಮ್ಮ ಚಿತ್ರರಂಗವನ್ನು ಉಳಿಸ್ಬೇಕು. ಯಾಕಂತಂದರೆ ಎಲ್ಲರೂ ಭಾಷೆಗಳಲ್ಲಿ ಮಾತಾಡ್ತಾರೆ. ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು. ರಾಜ್ಕುಮಾರ್ ಅವರು ಹಂಗೆ ಮಾಡಿದ್ರು, ಶಂಕರ್ ನಾಗ್ ಅವರು ಹಂಗೆ ಮಾಡಿದರು, ವಿಷ್ಣುವರ್ಧನ್ ಅವರು ಹಂಗೆ ಮಾಡಿದರು ಎಲ್ಲ ಹೇಳ್ತಾರೆ. ಯಾರೂ ನಿಮಗೆ ಪಾಲಿಸಲ್ಲ. ಅದು ಅವ್ರವ್ರ ಕೆಲಸ ಬಂದಾಗ ಮಾಡ್ಕೊಂಡು ಹೊರಟೋಗ್ತಾರೆ. ಆ ಥರ ಆಗಬಾರ್ದು. ಯಾಕಂದರೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಬೇಕು. ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟರೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಯಾವುದೇ ಕೆಲಸ ಬೇಕಾರಾಗುತ್ತೆ, ಯಾವುದೇ ಕೆಲಸ ಬೇಕಾದ್ರೆ ಮಾಡ್ಬೋದು. ಎಲ್ಲರೂ ಒಂದು ಕುಟುಂಬದ ಥರ ಇರಬೇಕು. ಯಾಕಂದರೆ ನಾವು ಬರೀ ಮಾತಲ್ಲೇ ಕುಟುಂಬ ನಮ್ಮ ಚಿತ್ರರಂಗ ಕುಟುಂಬ ಅಂತಂದು ಹೇಳ್ತಾರೆ. ಅದು ಯಾಕೆ ನಮಗೆ ಅದು ಬೇಸರ ಆಗುತ್ತೆ ಅವ್ರು ಹೇಳೋರು ನೋಡಿದ್ರೆ. ಕುಟುಂಬ ಎಲ್ಲಿದೆ ಕುಟುಂಬ? ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಒಂದು ಒಗ್ಗಟ್ಟಿಲ್ಲ. ಒಗ್ಗಟ್ಟಾಗಬೇಕು ಅನ್ನೋದು ಇದು. ಈಗ ಯಾರೇನು ಹೊತ್ಕೊಂಡು ಹೋಗೋದಿಲ್ಲ. ಇವತ್ತಿರ್ತೀವಿ, ನಾಳೆ ಹೊರಟೋಗ್ತೀವಿ, ಏನಾಗ್ತೀವೋ ಗೊತ್ತಿಲ್ಲ. ಈ ನಾನು ಸ್ವಲ್ಪ ನಾನೇನಾಗ್ತೀನೋ ಗೊತ್ತಿಲ್ಲ. ಈಗ ಇರೋವರೆಗೂ ಒಂದು ಚಿತ್ರರಂಗ ಇರೋದೇ ನಮ್ಮದೊಂದು ಚಿಕ್ಕ ಇದ್ರೆ, ನಮ್ಮದೇನು ಇಂಡಿಯಾ ಲೆವೆಲಲ್ಲಿ ಚಿತ್ರರಂಗ ಅಲ್ಲ ನಮ್ಮದು. ಈಗ ಅಲ್ಲ, ಸಿನಿಮಾಗಳು ಹೋಗುತ್ತೆ ಇಂಡಿಯಾ ಲೆವೆಲಲ್ಲಿ, ಅಂದರೆ ನಮ್ಮ ಚಿತ್ರರಂಗ ಇರೋದು ಒಂದು ಚಿಕ್ಕದು. ಇದು ಆ ಚಿಕ್ಕದೊಳಗಡೆ ಇವತ್ತು ಇಲ್ಲಿ ಕೆಲಸ ಮಾಡ್ತಾಯಿರ್ತೀವಿ, ಇನ್ನೊಂದು ಕಡೆ ಎಲ್ಲೋ ಕೆಲಸ ಮಾಡ್ತೀವಿ. ಎಲ್ಲ ಸಿಗಲೇಬೇಕು. ಪ್ರೀತಿಯಿಂದ ಇರೋಣ, ವಿಶ್ವಾಸದಿಂದ ಇರೋಣ. ಎಲ್ಲರೂ ವಿಶ್ವಾಸದಿಂದ ಇರಬೇಕು. ಕಲಾವಿದರಾಗಿರ್ಬೋದು, ತಂತ್ರಜ್ಞ ಆಗಿರ್ಬೋದು. ನೀವು ಯಾರು ವಿಶ್ವಾಸದಿಂದ ಪ್ರೀತಿಯಿಂದ ಇರಲಿಲ್ಲೋ, ದ್ವೇಷ ಕಟ್ಕೊಂಡು ಅವ್ರನ್ನೇ ನಾನು ಮಾತಾಡ್ಸೋದು, ನನ್ನನ್ನೇನು ಅವ್ರು ಮಾತಾಡ್ಸೋದು, ನಾನು ಯಾಕೆ ಅವ್ರು ಮಾತಾಡಿಸ್ಬೇಕು, ಅವರೇ ನನ್ನನ್ನು ಮಾತಾಡಿಸ್ಲಿ ಅಂದರೆ ಈ ಥರ ಮೆಂಟಾಲಿಟಿಗಳಿತ್ತು ಅಂದರೆ ಚಿತ್ರರಂಗನೂ ಬೆಳೆಯಲ್ಲ, ನಾವು ಕೂಡ ಬೆಳೆಯೋಕ್ಕಾಗೋದಿಲ್ಲ. ಅದರಿಂದ ನಮ್ಮ ಕನ್ನಡ ಚಿತ್ರರಂಗ ಉಳಿಬೇಕು. ಯಾಕಂದರೆ ಉಳಿಬೇಕು ಅಂದರೆ ಇದು ನಮ್ಮ ಕಲಾವಿದರಿಂದ ಮಾತ್ರ ಸಾಧ್ಯ. ಕಲಾವಿದರು ಒಗ್ಗೂಡಿ
ನಮ್ಮ ಚಿತ್ರರಂಗ ನಾವು ಬೆಳೆಸಬೇಕು, ನಾವು ಇದನ್ನ ಮೇಲೆ ಎತ್ತಬೇಕು, ನಮ್ಮ ಚಿತ್ರರಂಗದ ಕುಟುಂಬದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ಬದುಕಬೇಕು, ಅವರು ನಮ್ಮ ಥರ ಬದುಕಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಒಂದು ಧ್ಯೇಯ ಮಾಡಿಕೊಂಡ್ರೆ ಯಾವುದು ಆಗದೇ ಇರೋಂಥ ಕೆಲಸ ಅಲ್ಲ. ದಯಮಾಡಿ ಕನ್ನಡ ಚಿತ್ರರಂಗದ ಒಳಗಡೆ ನಿರ್ಮಾಪಕರಿಗೂ ತಂತ್ರಜ್ಞರಿಗೂ ಒಳ್ಳೆಯದಾಗೋಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಜೊತೆಗೆ ನಮ್ಮ ಪ್ರೇಕ್ಷಕರು, ಸಿನಿಮಾ ನೋಡೋಕ್ಕೆ ಬರೋ ಪ್ರೇಕ್ಷಕರು ಕೂಡ ಅಷ್ಟೇ, ಅವ್ರಿಗೂ ಕೂಡ ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಒಂದೇನೋ ನಮ್ಮ ಕನ್ನಡ ಚಿತ್ರರಂಗದಿಂದ ಅವ್ರಿಗೊಂದು ಬೆನಿಫಿಟ್ ಸಿಗಬೇಕು. ಇವೆಲ್ಲ ಆದ್ರೇ ಒಂದಕ್ಕೊಂದು ಲಿಂಕು. ಯಾಕಂತಂದ್ರೆ ನೋಡಪ್ಪ, ಓಕೆಪ್ಪ ನಾವು ಕನ್ನಡ ಚಿತ್ರಕ್ಕೆ ಹೋದರೆ ಕಡಿಮೆ ರೇಟು, ಅಲ್ಲಿ ಒಳಗಡೆ ಹೋದರೆ ಸ್ನ್ಯಾಕ್ಸ್ ನಮ್ಗೆ ಕಡಿಮೆಗೆ ಸಿಗುತ್ತೆ ಅನ್ನೋದು ಬರುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ನಾವು ಅದನ್ನು ಹೇಗೆ ನಾವು ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ನಮ್ಮ ಚಿತ್ರರಂಗನ ಉಳಿಸ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ರೆ ಖಂಡಿತ ನಿಮಗೆ ಮತ್ತೆ ಕನ್ನಡ ಚಿತ್ರರಂಗ ಉನ್ನತ ಮಟ್ಟದಲ್ಲಿ ಇರುತ್ತೆ. ಇದರಿಂದ ನಾನು ಹೇಳೋದು, ವಾಣಿಜ್ಯ ಮಂಡಳಿ ಗಮನ ಹರಿಸಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತೇಜನ ನೀಡಬೇಕು ಅಂತ ನಮ್ಮೊಂದೊಂದು ಅಭಿಲಾಷೆ. ಜೊತೆಗೆ ನಾನು ಹೇಳಿದ್ನಲ್ಲ, ಅಧ್ಯಕ್ಷರು 1 ವರ್ಷಕ್ಕೆ ಸೀಮಿತ ಆಗಬೇಡಿ, ದಯಮಾಡಿ ಒಂದು 3 ವರ್ಷ ಕೂತ್ಕೊಳ್ಬೇಕು ಒಂದು ಅಧ್ಯಕ್ಷರು. ಆ ಥರ ಪದಾಧಿಕಾರಿಗಳಾಗಲಿ, ಚಿತ್ರರಂಗದವರಾಗಲಿ, ಎಕ್ಸಿಬಿಟ್ರು, ಡಿಸ್ಟ್ರಿಬ್ಯೂಟ್ರು ಎಲ್ಲ ಕೂತು ಮಾತಾಡಿ ಒಬ್ಬ ಅಧ್ಯಕ್ಷ 3 ವರ್ಷ ಇರಬೇಕು ಅಂತ ಒಂದು ಬೈಲ ತಿದ್ದುಪಡಿ ಮಾಡಿ ಖಂಡಿತ ಕೆಲಸಗಳು ಖಂಡಿತ ಆಗುತ್ತೆ. ಯಾಕಂತಂದ್ರೆ ಏನಾಗುತ್ತೆ ಅಂದರೆ, ಇರೋದು 8 ತಿಂಗಳು ಬಿಡಪ್ಪ, ನಾನು ಇನ್ನೇನು ಮಾಡೋದು ಅನ್ನೋ ಥರ ಏನು ಮಾಡ್ತಾರೆ ಅಂದರೆ, ನಿಮಗೆ ಕೆಲಸಗಳಾಗೋದು ಕಷ್ಟ ಆಗುತ್ತೆ. ಒಂದು 3 ವರ್ಷ ಕೂತ್ಕೊಂಡ್ರು ಅಂದರೆ ಖಂಡಿತ ಕೆಲಸ ಮಾಡೇ ಮಾಡ್ತಾರೆ, ಕೆಲಸನ ಮಾಡಿಸ್ಬೋದು ಒತ್ತಡ ಹಾಕಿ. ಇದು ನಮ್ಮ ಅಭಿಲಾಷೆ. ಸ್ನೇಹಿತರೆ, ಕನ್ನಡ ಚಿತ್ರಗಳನ್ನ ನೋಡಿ, ಅದು ಥಿಯೇಟ್ರ್ನಲ್ಲೇ ಹೋಗಿ ನೋಡಿ ಅಂತ ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಕರೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.